ಶಾಸಕ ಎನ್ಎ ಹ್ಯಾರಿಸ್ಗೆ ಮಗ ನಲಪಾಡ್ ಬಿಗ್ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾನೆ. ಎನ್ಎ ಹ್ಯಾರಿಸ್ಗೆ ಮಗ ನಲಪಾಡ್ ಒಂದ್ ರೀತಿ ಬಿಗ್ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾನೆ. ಜಾಮೀನು ಪಡೆಯಲು ಅಪ್ಪನ ಬುಡಕ್ಕೆ ಮಗ ನಲಪಾಡ್ ಇದೀಗ ಬತ್ತೆ ಇಡುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಅಪ್ಪನಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಮಗ ನಲಪಾಡ್ ಇದೀಗ ದುಂಬಾಲು ಬಿದ್ದಿದ್ದಾನೆ. ಪ್ರಭಾವಿ ವ್ಯಕ್ತಿಯ ಮಗ ಅಂತ ನನಗೆ ಜಾಮೀನು ಸಿಗ್ತಾ ಇಲ್ಲ, ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಅಂತ ಜೈಲಿನಿಂದ ತಂದೆಗೆ ಹ್ಯಾರಿಸ್ಗೆ ಮಗ ನಲಪಾಡ್ ಫೋನ್ ಮಾಡಿ ದುಂಬಾಲು ಬಿದ್ದಿದ್ದಾನೆ. ನೀವು ರಾಜೀನಾಮೆ ನೀಡಿದ್ರೆ ಆಗ ನನಗೆ ಜಾಮೀನು ಸಿಗುತ್ತೆ ಅಂತ ನಲಪಾಡ್ ತನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾನೆ. ಮುಂದೆ ಚುನಾವಣೆ ಸಹ ಬರ್ತಾ ಇದೆ, ಈಗ ನೀವು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತಹ ಸೂಚನೆಯನ್ನ ಶಾಸಕ ಎನ್ಎ ಹ್ಯಾರಿಸ್ಗೆ ಮಗ ನಲಪಾಡ್ ಕೊಟ್ಟಿದ್ದಾನೆ. ಜೈಲಿನಿಂದ ಹೊರಬರಲು ಒಂದ್ ರೀತಿ ಹೊಸ ಉಪಾಯವನ್ನ ನಲಪಾಡ್ ಹುಡ್ಕೊಳ್ತಾ ಇದ್ದಾನೆ. ಕೋರ್ಟ್ನಲ್ಲಿ ಜಾಮೀನು ಪಡೆಯಲು ಸಾಕಷ್ಟು ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾನೆ. ಇನ್ನು ಜೈಲಿನಲ್ಲಿ ನಲಪಾಡ್ನ ಉಪಟಳ ಜಾಸ್ತಿ ಆಗಿರೋದ್ರಿಂದ ಹೆಚ್ಚುವರಿ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಲಪಾಡ್ನ ಗೂಂಡಾಗಿರಿಯಿಂದ ಎನ್ಎ ಹ್ಯಾರಿಸ್ ಅವರ ಮಾನ ಮರ್ಯಾದೆ ಎಲ್ಲವೂ ಹರಾಜಾಗಿದೆ. ಇನ್ನೊಂದು ಉಳ್ಕೊಂಡಿದೆ ಶಾಸಕ ಸ್ಥಾನ, ಅದಕ್ಕೂ ಕೂಡ ಕುತ್ತು ತರುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ನಿಜ ನಿಮ್ಮ ಮಾತು ಅಕ್ಷರ ಸಹ ಸತ್ಯ ಅಂತ ಕಾಣಿಸ್ತಿದೆ ಲಾಂಛನ. ಯಾಕಂತ ಹೇಳಿದ್ರೆ ಸೆಷನ್ಸ್ ಕೋರ್ಟ್ ನಲಪಾಡ್ನ ಜಾಮೀನು ಅರ್ಜಿಯ ಏನಿದೆ ತೀರ್ಪನ್ನ ನಿರಾಕರಿಸಿದ ನಂತರ ಆತನಿಗೆ ಜಾಮೀನನ್ನ ನೀಡೋದಕ್ಕೆ ಕೋರ್ಟ್ ನಿರಾಕರಣೆಯನ್ನ ಮಾಡಿದ ನಂತರ ಒಂದು ರೀತಿ ಚಿಂತಾಕ್ರಾಂತನಾಗಿರ್ತಕ್ಕಂತಹ ನಲಪಾಡ್ ತನ್ನ ತಂದೆಗೆ ಜೈಲಿನಿಂದ ಕರೆಯನ್ನ ಮಾಡ್ತಾನೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಒಂದ್ ರೀತಿ ಕೂಗಾಡಿರ್ತಕ್ಕಂಥದ್ದು ಅಂದ್ರೆ, ಈಗ ನಾನು ಪ್ರಭಾವಿ ವ್ಯಕ್ತಿಯ ಮಗ, ಸಾಕ್ಷಿಗಳನ್ನ ನಾಶ ಮಾಡ್ತೀನಿ ಅಂತ ಹೇಳಿ ಈಗಾಗ್ಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಒಂದು ವಾದವನ್ನ ಮಾಡ್ತಿದ್ದಾರೆ. ಹೀಗಾಗಿ ಕೋರ್ಟ್ ಕೂಡ ಅದನ್ನ ಮಾನ್ಯವನ್ನ ಮಾಡಿ ನನ್ನ ಜಾಮೀನು ಅರ್ಜಿಯನ್ನ ಒಂದು ತಳ್ಳಿ ಹಾಕಿದೆ. ಹೀಗಾಗಿ ನೀವು ಒಂದು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಬಿಡಿ, ಹೇಗೂ ಇನ್ನೇನು 2 ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಇದೆ ಅಂತ ಹೇಳಿ ಒಂದು ಸಜೆಷನ್ ಅನ್ನ ತಂದೆಗೆ ಕೊಟ್ಟಿದ್ದಾನೆ ಅನ್ನೋ ಮಾತುಗಳು ಜೈಲಿನ ಮೂಲದಿಂದ ಕೇಳಿ ಬರ್ತಿರ್ತಕ್ಕಂತಹದ್ದು. ಅಂದ್ರೆ ಈಗಾಗಲೇ ಎನ್ಎ ಹ್ಯಾರಿಸ್ ರವರ ಮಾನ ಮರ್ಯಾದೆ ಸಾಕಷ್ಟು ಹರಾಜಾಗಿರ್ತಕ್ಕಂತಹದ್ದು. ಮಗ ಮಾಡಿದ ತಪ್ಪಿಗೆ ತಂದೆ ತಲೆ ತಗ್ಸ್ತಕ್ಕಂತ ಕೆಲಸವನ್ನ ಹ್ಯಾರಿಸ್ ಮಾಡಿದ್ರು. ಈಗ ಉಳ್ಕೊಂಡಿರ್ತಕ್ಕಂತಹದ್ದು ಶಾಸಕ ಸ್ಥಾನ, ಅದಕ್ಕೂ ರಾಜೀನಾಮೆ ಕೊಟ್ಬಿಡಿ, ಹೇಗೂ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಇನ್ನು 2 ತಿಂಗಳಲ್ಲಿ, ಅವಾಗ ಮತ್ತೆ ನಿಂತ್ಕೊಂಡ್ರಾಯ್ತು. ಯಾಕಂತ ಹೇಳಿದ್ರೆ ಒಮ್ಮೆ ಒಂದು ಶಾಸಕ ಸ್ಥಾನಕ್ಕೆ ಯಾವುದೇ ಒಬ್ಬ ಶಾಸಕರು ರಾಜೀನಾಮೆಯನ್ನ ಕೊಟ್ಟಂತಹ ಪಕ್ಷದಲ್ಲಿ 6 ತಿಂಗಳು ಸಮಯಾವಕಾಶವಿರುತ್ತೆ ಅದಕ್ಕೆ ಎಲೆಕ್ಷನ್ ಅನ್ನ ನಡೆಸೋದಕ್ಕೆ. ಹೇಗಿದ್ರೆ 2 ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಬರೋದ್ರಿಂದ ಈಗ ಕೊಟ್ರೆ ಏನೋ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಲಪಾಡ್ ಆತನ ತಂದೆಗೆ ಒಂದು ರೀತಿ ಈ ಒಂದು ಸಜೆಷನ್ ಅನ್ನ ಕೊಟ್ಟಿರ್ತಕ್ಕಂತಹದ್ದು. ಇದನ್ನ ಪಾಲಿಸಿ ಆಗ ನನಗೆ ಹೈಕೋರ್ಟ್ ನಲ್ಲಿ ನಾವು ಒಂದು ಜಾಮೀನು ಅರ್ಜಿಯನ್ನು ಹಾಕೊಂಡಂತಹ ಸಂದರ್ಭದಲ್ಲಿ ಹೌದು ನಾನು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ, ಪ್ರಭಾವಿ ವ್ಯಕ್ತಿಗಳಲ್ಲ ಅಂತೇಳಿ ನಾವು ಬಿಂಬಿಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ತಂದೆಗೆ ನಲಪಾಡ್ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾನೆ ಅನ್ನೋ ಮಾತುಗಳು ಕೇಳ್ಬರ್ತಿರ್ತಕ್ಕಂತಹದ್ದು ಲಾಂಛನ. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.